ರಾಜಕೀಯ ಲಾಭಕ್ಕಾಗಿ ಕುಂಭಮೇಳನ ಉತ್ತರ ಪ್ರದೇಶದ ಸಿಎಂ ಹೀಗೆ ಹೇಳೋದಕ್ಕೆ ಕಾರಣವಾದ್ರು ಏನು? ರಾಜಕೀಯ ಲಾಭಕ್ಕಾಗಿ ಕುಂಭಮೇಳನ ಉತ್ತರ ಪ್ರದೇಶದ ಸಿಎಂ ಹೀಗೆ ಹೇಳೋದಕ್ಕೆ ಕಾರಣವಾದ್ರು ಏನ್? ಭಕ್ತಿಯ ಹೆಸರಿನಲ್ಲಿ ಭಕ್ತರಿಗೆ ಹೂವು ಕೊಡ್ತಿದ್ಯಾ ಸರ್ಕಾರ? ಭಕ್ತರ ನಂಬಿಕೆಗೆ ಧಕ್ಕೆ ತರ್ತಿದ್ಯಾ ಕುಂಭಮೇಳ? ಕುಂಭಮೇಳದ ಹಿಂದೆ ರಾಜಕೀಯ ಲಾಭವಿದೆಯಾ? ಹಾಗಾದ್ರೆ ಇನ್ನೇನು ಕುಂಭಮೇಳ ಮುಗಿಯೋದಕ್ಕೆ ಸ್ವಲ್ಪ ದಿನ ಬಾಕಿ ಇದೆ ಅಷ್ಟೇ. ಹೀಗಿರುವಾಗಲೇ ಯೋಗಿ ಆದಿತ್ಯನಾಥ್ ಹೀಗೆ ಹೇಳಿದ್ಯಾಕೆ? ಈ ಕುಂಭಮೇಳದ ವಿಚಾರವಾಗಿ ಒಂದಿಷ್ಟು ಸುದ್ದಿಗಳು ಮುನ್ನೆಲೆಗೆ ಬರ್ತಾ ಇದೆ. ಕುಂಭಮೇಳಕ್ಕೆ ಲಕ್ಷ ಅದಕ್ಕೂ ದಾಟಿ ಕೋಟಿ ಗಟ್ಟಲೆ ಜನರು ಆಗಮಿಸಿದ್ರು, ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಸಾಧುಗಳು ಆಗಿರಬಹುದು ಅಥವಾ ನಾಗ ಸಾಧುಗಳಾಗಿರಬಹುದು, ಈ ಒಂದು ಕುಂಭಮೇಳದಲ್ಲಿ ಇದ್ರು. ಅವರನ್ನ ನೋಡೋಕೆ, ಹಾಗೆ ಫೇಮಸ್ ಆಗಿರುವಂತಹ ಮೋನಾಲಿಸಾನ ನೋಡೋಕೋ ಗೊತ್ತಿಲ್ಲ. ಸಾಕಷ್ಟು ಜನರು ಭಕ್ತಿ ಪರವಶದಲ್ಲಿ ಬಿದ್ದು ಕುಂಭಮೇಳಕ್ಕೆ ಹೋಗಿದ್ರು, ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ. ಈಗಲೂ ಕೂಡ ಎಟ್ ಪ್ರೆಸೆಂಟ್ ಹೋಗ್ತಾ ಇದ್ದಾರೆ. ಇನ್ನೇನು ಶಿವರಾತ್ರಿ ಮುಗಿದ ಮೇಲೆ ಎಲ್ಲ ಮುಗಿಯುತ್ತೆ. ಈಗ ರಾಜಕೀಯ ಲಾಭಕ್ಕೆ ಕುಂಭಮೇಳ ನಡೀತಿದೆಯಾ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿದೆ. ಯಾಕಂತಂದ್ರೆ ಅಖಿಲೇಶ್ ಯಾದವ್ ಅವರು ಒಂದು ಮಾತು ಹೇಳ್ತಾರೆ. ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ನಾಯಕರಾಗಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಇದು ಲಾಭಕ್ಕೋಸ್ಕರ ಮಾಡ್ತಿರುವಂತಹ ಕುಂಭಮೇಳ. ಕುಂಭಮೇಳದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸತ್ರೂ ಕೂಡ ಅದನ್ನ ಸರಿಯಾದ ಲೆಕ್ಕವನ್ನ ಕೊಡ್ತಾ ಇಲ್ಲ ಯೋಗಿ ಸರ್ಕಾರ. ಸಾವಿನ ಬಗ್ಗೆ ಮಾತನಾಡ್ತಾ ಇಲ್ಲ ಯೋಗಿ ಸರ್ಕಾರ. ಯಾಕಾಗಿ ಸಾವಿನ ಬಗ್ಗೆ ಮಾತನಾಡ್ತಾ ಇಲ್ಲ? ಬರೀ ದುಡ್ಡು ಮಾಡುವಂತಹ ಕಡೆಯಲ್ಲಿ ಅವರ ಮನಸ್ಸೇನಾದ್ರೂ ಇದೆಯಾ? ಸರ್ಕಾರದ ಮನಸ್ಸಿದೆಯಾ ಎನ್ನುವಂಥದ್ದನ್ನ ಅಖಿಲೇಶ್ ಯಾದವ್ ಅವರು ಒಂದು ಹೇಳಿಕೆಯಲ್ಲಿ ಹೇಳಿದ್ರು. ಭಕ್ತಿಯ ಹೆಸರಿನಲ್ಲಿ ಭಕ್ತರಿಗೆ ಹೂವನ್ನ ನೀಡ್ತಿದ್ಯಾ ಸರ್ಕಾರ ಎನ್ನುವಂತ ಅನುಮಾನಗಳು ಕೂಡ ಈಗ ಕಾಡ್ತಾ ಇದೆ. ಭಕ್ತರ ನಂಬಿಕೆಗೆ ಧಕ್ಕೆ ತರ್ತಿದ್ಯಾ ಈ ಕುಂಭಮೇಳ? ಕುಂಭಮೇಳದ ಹಿಂದೆ ರಾಜಕೀಯದ ಲಾಭ ಏನಾದ್ರೂ ಇದೆಯಾ? ಹಾಗಾದ್ರೆ ಮಹಾಕುಂಭಮೇಳಕ್ಕೆ 7,500 ಕೋಟಿ ಖರ್ಚು. ಇಷ್ಟು ಖರ್ಚು ಮಾಡಿ 3.5 ಲಕ್ಷ ಕೋಟಿ ರೂಪಾಯಿ ಆದಾಯ. ಇದು ಬುದ್ಧಿವಂತರ ಹೂಡಿಕೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್. ಕುಂಭಮೇಳಕ್ಕೆ ಬರುವ ಯಾತ್ರಾರ್ಥಿಗಳ ಸಂಖ್ಯೆ 60 ಕೋಟಿ ಆಗಿದೆ. ರಾಜ್ಯದ ಜಿಡಿಪಿ 3.25ರಿಂದ 3.5 ಲಕ್ಷ ಕೋಟಿ ಏರಿಕೆ. ಇದುವರೆಗೆ ಸುಮಾರು 53 ಕೋಟಿ ಜನ ಕುಂಭಮೇಳಕ್ಕೆ ಭೇಟಿ. ಈ ಬಗ್ಗೆ ಮಾಹಿತಿ ನೀಡಿದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಈ ಒಂದು ಹೇಳಿಕೆ ಎಲ್ಲಾ ಕಡೆಗೂ ಚರ್ಚೆಗೀಡಾಗ್ತಾ ಇದೆ. ನಾನಾಗ್ಲೇ ಹೇಳ್ದಾಗೆ ಅಖಿಲೇಶ್ ಯಾದವ್ ಮಾತ್ರ ಅಲ್ಲ, ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳಿದ್ರು, ಮೃತ್ಯು ಕುಂಭ ಅಂತ ಹೇಳಿದ್ರು. ಈಗ ಆ ಮಾತೇನಾದ್ರು ಸತ್ಯ ಆಗ್ತಿದ್ಯಾ? ಕುಂಭಮೇಳಕ್ಕೆ 7,500 ಕೋಟಿ ಖರ್ಚಾಗಿದೆ. ಬರೀ 7,500 ಕೋಟಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, 7,500 ಕೋಟಿ ಮಾತ್ರ ಮಹಾಕುಂಭಮೇಳಕ್ಕೆ ಖರ್ಚಾಗಿದೆ. ಇಷ್ಟು ಖರ್ಚು ಮಾಡಿ 3.5 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿದೆ. ಇದು ಬುದ್ಧಿವಂತರ ಹೂಡಿಕೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಬುದ್ಧಿವಂತರ ಹೂಡಿಕೆ ಅಂತಂದ್ರೆ ವ್ಯವಹಾರನೇ ಆಯ್ತಲ್ಲ, ಅಲ್ಲಿ ಭಕ್ತಿ ಎಲ್ಲಿಂದ ಬಂತು ಸ್ವಾಮಿ? ಭಕ್ತಿ ಬಂದ್ರೆ ಅದು ದೇವರಿಗೆ ಮಾಡುವಂತಹ ನಿಷ್ಠೆ, ಶ್ರದ್ಧೆ ಅಂತ ಹೇಳ್ಬೋದು. ಇದು ನೋಡಿದ್ರೆ ಇಷ್ಟು ಹೂಡಿಕೆ ಮಾಡದೆ ಇಷ್ಟು ಆದಾಯ ಬಂತು ಅಂತಂದ್ರೆ ಪಕ್ಕಾ ಬಿಸ್ನೆಸ್ ಇದು. 3.5 ಲ್ಯಾಕ್
crores ಅಷ್ಟು ಆದಾಯ ಬಂದಿದೆ. ಇದು ಬುದ್ಧಿವಂತರ ಹೂಡಿಕೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕುಂಭಮೇಳಕ್ಕೆ ಬರುವ ಯಾತ್ರಾರ್ಥಿಗಳಾಗಿರಬಹುದು 60 ಕೋಟಿ ಆಗಿಬಿಟ್ಟಿದೆ. ಈಗ ಇನ್ನೂ ಕೂಡ ಕುಂಭಮೇಳ ಮುಗಿದಿಲ್ಲ. ರಾಜ್ಯದ ಜಿಡಿಪಿ 3.25 ರಿಂದ 3.5 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಇದೊಂಥರ ಸೈಡ್ ಬಿಸ್ನೆಸ್ ಆದಂಗೆ ಆಯ್ತು. ಲಾಭ ಎಷ್ಟು ಬರುತ್ತೆ ಅಂತ ನಿರೀಕ್ಷೆಗೂ ಮೀರಿದ ಲಾಭವನ್ನ ತೆಗೆದುಕೊಂಡ್ರು ಯೋಗಿ ಆದಿತ್ಯನಾಥ್ ಅವರು ಅಂತ ಆಯ್ತು. ಈ ಭಕ್ತಿ ಹೆಸರಿನಲ್ಲಿ ದಂಧೆ ಮಾಡೋದಿದ್ರೆ ಮತ್ತೆ ಯಾಕೆ ಭಕ್ತಿ ಹೆಸರಲ್ಲಿ ದಂಧೆ ಮಾಡ್ತೀರಾ? ನೆಮ್ಮದಿಯಾಗಿರ್ಲಿ ಬಿಡಿ. ಶಿವ ಅಂತ ಮನೇಲಿ ಕೂತ್ಕೊಂಡು ಶಿವನ ಜಪವನ್ನ ಮಾಡಿದ್ರು ಕೂಡ ಪುಣ್ಯ ಬಂದೇ ಬರುತ್ತೆ. ಅಲ್ಲೇ ಹೋಗ್ಬೇಕಂತಿಲ್ಲ. ದೊಡ್ಡವ್ರು ಯಾರೋ ಹೇಳ್ತಾ ಇದ್ರು, ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕಿಂತ ಮನೆಯಲ್ಲಿ 4 ಹಸು ಕಟ್ಟಿ ಅಂತ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಹೇಳಿಕೆ ಎಲ್ಲಾ ಕಡೆಗೂ ಸಂಚಲನವನ್ನ ಸೃಷ್ಟಿ ಮಾಡಿದೆ. 3.5 ಲಕ್ಷ ಕೋಟಿ ಆದಾಯವನ್ನ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. 7,500 ಕೋಟಿ ಖರ್ಚನ್ನ ಮಾಡಿ ಅದರ ದುಪ್ಪಟ್ಟಲ್ಲ ಸ್ವಾಮಿ, 10, 20, 30 ಪಟ್ಟು ಲಾಭವನ್ನ ಪಡೆದಿದ್ದಾರೆ. ಹಾಗಾದ್ರೆ ನಿಮ್ಮ ಸರ್ಕಾರದ ಮೇಲೆ ಜನರು ಯಾವ ತರ ಥಿಂಕ್ ಮಾಡಬೇಕು? ಇನ್ನೂ ಕೂಡ ನಾನಾಗ ಹೇಳ್ದಾಗೆ ಕುಂಭಮೇಳ ಮುಗ್ದಿಲ್ಲ. ಕುಂಭಮೇಳ ಮುಗಿದ ಮೇಲೆ ಸರಿಯಾದ ಅಂಕಿಅಂಶಗಳನ್ನ ಕೊಡಿ ಸ್ವಾಮಿ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಅಂಕಿಅಂಶಗಳನ್ನು ಬಿಡಬೇಡಿ, ಅದನ್ನು ಕೊಡಿ. ರೈಲಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಜನ ಕಾಲ್ ತುಳಿತಕ್ಕೆ ಈಡಾಗಿದ್ರು. ಕುಂಭಮೇಳದಲ್ಲೂ ಕೂಡ ಕಾಲ್ ತುಳಿತವಾಗಿತ್ತು. ಒಂದಿಷ್ಟು ಜನ ಸಾವನ್ನಪ್ಪಿದ್ರು. ಮಕ್ಕಳಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು, ಗಂಡಸರಾಗಿರ್ಬಹುದು, ಆಲ್ಮೋಸ್ಟ್ ಆಲ್ ಎಲ್ಲಾ ವರ್ಗದವರಾಗಿರ್ಬಹುದು ಕಾಲ್ ತುಳಿತದಿಂದ ಸಾವನ್ನಪ್ಪಿದ್ರು. ಅದರ ಬಗ್ಗೆ ಏನಾದ್ರೂ ಕರೆಕ್ಟ್ ಆಗಿರುವಂತಹ ಅಂಕಿಅಂಶಗಳನ್ನ ಕೊಡಿ.